ಹಾಯ್ ಹಲೋ ನಮಸ್ಕಾರ. ನಾನು ಶ್ರೇಯಾ. ಏನು ಗೊತ್ತಾ, ಇವತ್ತೇ ನಾನು ನಮ್ಮ ಅಮ್ಮನ ಮನೆಗೆ ಬಂದದೆ. ಅಮ್ಮನ ಮನೆಗೆ ಬಂದಾಗೆ ನನ್ನ ತಮ್ಮ ನನಗೋಸ್ಕರ ಹೊಳೆ ಮೀನು ತಗೊಬಂದದ. ನಮ್ಮ ಮನೆ ಹತ್ರನೇ ಒಂದು ನದಿ ಇದಾಯ್ತಾ, ಆ ನದಿಯಲ್ಲೇ ಈ ಹೊಳೆ ಮೀನು ಸಿಕ್ತಿದ್ದು. ನಮ್ಮ ಅಮ್ಮಗೆ ನಾನು ಬಂದ ಕೂಡಲೇ ಬಿಸಿ ಬಿಸಿ ಸಾರು ಮಾಡೋದಂದರೆ ಪಂಚು ಪ್ರಾಣ. ಅದಕ್ಕೆ ಹೆಂಗಂತಂದರೆ, ನಮ್ಮ ಕಡೆ ಈ ಬಾಳಂತಿ ಸಾರು ಅಂತಾರೆ. ಆ ಬಾಳಂತಿ ಸಾರು ಹೆಂಗೆ ಮಾಡ್ತಾರೆ ಅಂತಂದರೆ, 2-3 ಮೀನು ಹಾಕಿ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ, ಆ ಮಸಾಲನ ಬಿಸಿ 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 ಅದು ಇನ್ನೇನು ಕುದೀತಿದಂತೆ ಇರ್ಬೇಕಾದ್ರೆ ಬಿಸಿ ಅನ್ನಕ್ಕೆ ಹಾಕ್ಕೊಟ್ಬಿಡೋದು. ಅಂದರೆ ಮೀನು ಸಾರಲ್ಲಿ ತುಂಬ ಟೈಪ್ ಟೇಸ್ಟ್ ಇದೆ. ಬಟ್ ಅದು ಸಡನ್ನಾಗಿ ಅವ್ರು ಮಾಡ್ತಾ ಇನ್ನೇನು ಒಲೆ ಮೇಲಿಂದ ಕೆಳಗೆ ಇಡ್ತಿರಲ್ಲ, ಆವಾಗಿರೋ ಟೇಸ್ಟ್ ಇರ್ತಿದಲ್ಲ, ಭಾಳ ಮಸ್ತ್ ಇರ್ತದೆ. ನನಗೂ ಅದು ಭಾಳ ಇಷ್ಟ. ಅದಕ್ಕೆ ನಾನೇನಂತಂದೆ, ನಮ್ಮ ಅಮ್ಮನ ಹತ್ರ ನಂಗೆ ಈ ಸತಿ ಮಾಡಿಕೊಡು, ನಾನು ಊಟ ಮಾಡ್ಕೊಂಡು ಹೊರಡ್ತೀನಿ ಅಂತಂದೆ. ನಮ್ಮಮ್ಮ ಪಟ ನಮ್ಮ ತಮ್ಮಗೆ ಹೇಳಿ ಮೀನು ಬಂತು. ಹಂಗೆ ನಾನು ಅವಳ ಜೊತೆ ಕುಂತು ಮೀನು ಕಟ್ ಮಾಡ್ತಿದ್ದೆ. ನಮ್ಮಮ್ಮ ಮೀನು ಕಟ್ ಮಾಡೋ ಟ್ರೆಡಿಷ್ನಲ್ ಹೇಳ್ತಾವೆ. ಅದಕ್ಕೆ ಇಲ್ಲ ಮಮ್ಮಿ, ಈಗೊಂದು ಕಟ್ಟರೆಲ್ಲ ಬಂದವ ತಗೊಂಡೇ, ಅದೆಲ್ಲ ನಂಗೆ ಸೆಟ್ ಆಗೋದಿಲ್ಲ. ನಂದೇನಿದ್ರು ಮೆಟ್ಗತ್ತಿ ಅಂತಾರಲ್ಲ ನಾವು ನಮ್ಮ ಭಾಷೆಲೇ, ಅಂದ್ಕೊಂಡು ನಮ್ಮಮ್ಮನ ಸ್ಟಾರ್ಟ್. ಇಲ್ಲಿ ಏನಿಲ್ಲ, ನಮ್ಮಮ್ಮ ಸ್ವಲ್ಪ ಕಾಯಿ ತುರಿ ಹಾಕಿದ, ಅದಕ್ಕೆ ಹುರಿದು ಸಾಸಿವೆ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ, ಹಳದಿ ಪೌಡ್ರು, ಆಮೇಲೆ ನಮ್ಮ ಕಡೆ ಈ ಒಂಟಿ ಹುಳಿ ಅಂತಾರಲ್ಲ ಅದು, ಆಮೇಲೆ ಒಂದು ಹಿಡಿ ಮೆಣಸು. ಇದಿಷ್ಟೇ ಅದಕ್ಕೆ ಹಾಕೋದು ಐಟಮ್ ನಮ್ಮಮ್ಮ ಮಾಡೋ ಸಾರಿಗೆ. ನಮ್ಮಮ್ಮ ಮಾಡೋ ಸಾರಿ ನಮ್ಮ ಊರಲ್ಲೆಲ್ಲ ಭಾಳ ಸ್ಪೆಷಲ್. ಆ್ಯಕ್ಚುಲಿ ಈ ಸಾರಿಗೆ ಅಮ್ಮ ಸ್ವಲ್ಪ ಮೆಣಸಿನಕಾಳು ಹಾಕ್ತಿದ್ದ. ಇದಿಲ್ಲ ಅಂತಂದರೆ ಸುಟ್ಟಿರೋದು ಓನಿಯನ್ ಇರ್ತದಲ್ಲ, ಒಗ್ಗರಣೆ ಹಾಕೋದು ಭಾಳ ಸಿಂಪಲ್. ಇಷ್ಟೇ ಡೈರೆಕ್ಟ್ ಆ ಮೀನಿಗೆ ಮಸಾಲೆ ಮೀನಿಗೆ ಯಾವಾಗಲೂ ಒಂದು 5-10 ನಿಮಿಷ ಜಾಸ್ತಿ ಒಲೆಯಲ್ಲಿ ಅಡುಗೆ ಮಾಡ್ತೀರಿ. ಪಪ್ಪನ ಸಂಬಂಧ ಅದಕ್ಕೆ ಭಾಳ ಹೊತ್ತೇನು ಇಡೋದಿಲ್ಲ, ಅದಕ್ಕೆ ಹೆಲ್ದಿ ಹಿಡಿದ್ಬಿಡ್ತೀರಿ. ಪಟ ಫಿಶ್ ಅವೆಲ್ಲ ಮಾತ್ರ ಮೀನು ಸಾಂಬಾರೆಲ್ಲ ಒಳ್ಳೆ ಮಾಡ್ತೀವಿ. ಬಟ್ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಸೊ ಇದು ಆ್ಯಕ್ಚುಲಿ ಇವತ್ತಿನ ನಮ್ಮ ಅಮ್ಮನ ಮೀನು ರೆಸಿಪಿ. ನಿಮಗೂ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ. ನಮ್ಮ ಅಮ್ಮನ ರೆಸಿಪಿ ಇನ್ನೂ ನಿಮ್ಗೆ ಇಷ್ಟವಾಗಿರುವಂಥದ್ದು ನಾನು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.